ಯಾದಗಿರಿ ಜಿಲ್ಲೆಯಲ್ಲಿ ವರುಣನ ಅಬ್ಬರ ಮುಂದುವರೆದಿದೆ. ಲುಂಬಿನಿ ಗಾರ್ಡನ್ ಒಳಗೆ ಮಳೆಯ ನೀರು ನುಗ್ಗಿದೆ. ಮಳೆ ಮತ್ತೆ ಚರಂಡಿ ನೀರು ನುಗ್ಗಿ ಕೆರೆಯಂತಾಗಿದೆ ಗಾರ್ಡನ್. ಮಕ್ಕಳ ಆಟಿಕೆ ವಸ್ತುಗಳು, ಆಸನಗಳು ಕೂಡ ಸಂಪೂರ್ಣ ಜಲಾವೃತವಾಗಿವೆ. ಕೆರೆ ಭರ್ತಿಯಾದಂತಹ ಹಿನ್ನೆಲೆಯಲ್ಲಿ ಲುಂಬಿನಿ ಕೆರೆ ಪಕ್ಕದಲ್ಲೇ ಇರುವಂತಹ ಈ ಒಂದು ಲುಂಬಿನಿ ಗಾರ್ಡನ್ ಏನಿದೆ ಅದು ಕೂಡ ಸಂಪೂರ್ಣವಾಗಿ ಈ ಮಳೆ ನೀರು ಮತ್ತೆ ಅಲ್ಲಿ ಇರುವಂತಹ ಕೊಚ್ಚೆ ನೀರು ಅಂದ್ರೆ ಚರಂಡಿ ನೀರು ಕೂಡ ಸೇರ್ಕೊಂಡ್ಬಿಟ್ಟಿದೆ. ಚರಂಡಿ ನೀರು ಕೆರೆಗೆ ಸೇರಿದ್ರಿಂದ ಮೀನುಗಳು ಕೂಡ ಸಾವನ್ನಪ್ತಾ ಇದ್ದಾವೆ. ಕೆರೆಯಂತಾದ ಗಾರ್ಡನ್ ಒಳಗೆ ಮೀನನ್ನ ಹಿಡಿತಾ ಇದ್ದಾರೆ ಜನ. ಯಾದಗಿರಿ ಜಿಲ್ಲೆಯಲ್ಲಿ ವರುಣನ ಅಬ್ಬರ ಮುಂದುವರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಲುಂಬಿನಿ ಗಾರ್ಡನ್ ಒಳಗೆ ಈ ಮಳೆಯ ನೀರು ನುಗ್ಗಿದೆ. ಮಳೆ ಹಾಗೂ ಚರಂಡಿ ನೀರು ನುಗ್ಗಿ ಈ ಲುಂಬಿನಿ ಗಾರ್ಡನ್ ಏನಿದೆ ಅದು ಕಂಪ್ಲೀಟ್ ಆಗಿ ಕೆರೆಯಂತಾಗೋಗಿದೆ. ಕೆರೆ ಇದೆ ಪಕ್ಕದಲ್ಲೇ. ಕೆರೆಗೆ ಮಳೆ ನೀರು ಅಲ್ಲದೆ ಈ ಚರಂಡಿ ನೀರು ಕೂಡ ಸೇರ್ಪಡೆಯಾಗ್ತಾ ಇದೆ. ಆ ಕೆರೆಯಲ್ಲಿ ಇದ್ದಂತಹ ಮೀನುಗಳು ಕೂಡ ಸಾವನ್ನಪ್ತಾ ಇದ್ದಾವೆ ಚರಂಡಿ ನೀರು ಸೇರ್ತಾ ಇರುವಂತಹ ಹಿನ್ನೆಲೆಯಲ್ಲಿ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಲುಂಬಿನಿ ಗಾರ್ಡನ್ ಸಂಪೂರ್ಣವಾಗಿ ಮಳೆಯ ನೀರು ಜೊತೆಗೆ ಚರಂಡಿ ನೀರು ಮಿಶ್ರಿತವಾಗಿ ಅವ್ಯವಸ್ಥೆ ಆಗರವಾಗಿದೆ ಅಂತ ಹೇಳಿ. ಇನ್ನು ಲುಂಬಿನಿ ಗಾರ್ಡನ್ ಬಳಿ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ವರುಣನ ಅಬ್ಬರಕ್ಕೆ ಈಗ ಯಾದಗಿರಿ ನಗರದ ಹೃದಯ ಭಾಗದಲ್ಲಿರುವಂಥ ಲುಂಬಿನಿ ಗಾರ್ಡನ್ ಒಳಗೆ ಸಂಪೂರ್ಣವಾಗಿ ಈಗ ಮಳೆ ಹಾಗೂ ಚರಂಡಿ ನೀರು ನುಗ್ಗಿದ ಪರಿಣಾಮವಾಗಿ ಈಗ ಗಾರ್ಡನ್ ಪ್ರದೇಶವು ಈಗ ಕೆರೆ ಅಂತಾಗಿದೆ. ಪ್ರಮುಖವಾಗಿ ಈ ದೃಶ್ಯಗಳನ್ನು ನೋಡಬಹುದು. ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯತನದಿಂದ ಈ ಗಾರ್ಡನ್ ಒಳಗೆ ಚರಂಡಿ ನೀರು, ಅದೇ ರೀತಿಯಾಗಿ ಯಾದಗಿರಿ ನಗರದ ಏನು ಚರಂಡಿ ನೀರು, ಅದೇ ರೀತಿಯಾಗಿ ಮಳೆ ನೀರು ನುಗ್ಗಿದೆ. ಈ ಗಾರ್ಡನ್ ಒಳಗೆ ಏನು ಮಕ್ಕಳಿಗೆ ಆಟ ಆಡಲು ಆಟಿಕೆ ವಸ್ತುಗಳನ್ನು ಅಳವಡಿಕೆ ಮಾಡಲಾಗಿದೆ. ಅದೇ ರೀತಿಯಾಗಿ ಪ್ರವಾಸಿಗರನ್ನು ಕುಳಿತುಕೊಳ್ಳಲು ಆಸನದ ವ್ಯವಸ್ಥೆ ಮಾಡಿದ್ದಾರೆ. ಅದೇ ರೀತಿಯಾಗಿ ವಾಯುವಿಹಾರ ಮಾಡುವವರಿಗೆ ಆಗಿ ಯೋಗ ಮಾಡಲು ಎಲ್ಲ ವ್ಯವಸ್ಥೆ ಕಲ್ಪಿಸಲಾಗಿದೆ. ಆದರೆ ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯತನದಿಂದ ಈಗ ಲುಂಬಿನಿ ಗಾರ್ಡನ್ ಪ್ರದೇಶವು ಕೆರೆ ಅಂತಾಗಿದೆ. ಪರಿಣಾಮವಾಗಿ ಈಗ ಏನು ಈ ಯಾದಗಿರಿ ಜಿಲ್ಲೆಯಲ್ಲಿ ಒಂದು ಮಾದರಿ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಸರ್ಕಾರ ಈ ಹಿಂದೆ ನಗರದ ಹೃದಯ ಭಾಗದಲ್ಲಿ ಒಂದು ಉತ್ತಮವಾದಂಥ ಸುಸಜ್ಜಿತವಾದಂಥ ಗಾರ್ಡನ್ ನಿರ್ಮಾಣ ಮಾಡಿತ್ತು. ಆದರೆ ಈಗ ಗಾರ್ಡನ್ ಸರಿಯಾಗಿ ನಿರ್ವಹಣೆ ಮಾಡೋದ ಜೊತೆ ಇಲ್ಲಿ ಯಾವುದೇ ಕಾರಣಕ್ಕೂ ಈ ಗಾರ್ಡನ್ ಪ್ರದೇಶದಲ್ಲಿ ಚರಂಡಿ ನೀರು ನುಗ್ಗದಂತೆ ಇಲಾಖೆ ಅಧಿಕಾರಿಗಳು ಅಗತ್ಯ ಕ್ರಮ ಕೈಗೊಳ್ಳಬೇಕಾಯಿತು. ಆದರೆ ಯಾವುದೇ ಕ್ರಮ ಕೈಗೊಳ್ಳದ ಪರಿಣಾಮವಾಗಿ ಚರಂಡಿ ನೀರು ಗಾರ್ಡನ್ ಒಳಗೆ ನೀರು ನುಗ್ಗಿದ ಪರಿಣಾಮವಾಗಿ ಈಗ ಜನರು ಕೂಡ ಇಲ್ಲಿ ಪ್ರವಾಸಿಗರು ಕೂಡ ಗಾರ್ಡನ್ ಒಳಗೆ ಬರಲು ಹಿಂದೇಟು ಆಗ್ತಾಯಿದ್ದಾರೆ. ಅದೇ ರೀತಿಯಾಗಿ ಈಗ ಚರಂಡಿ ನೀರು ಈಗ ಕೆರೆಗೆ ನೀರು ನುಗ್ಗಿದ ಪರಿಣಾಮವಾಗಿ ಈಗ ಕೆರೆಯಲ್ಲಿ ಏನು ಅಪಾರ ಪ್ರಮಾಣದ ಮೀನು ಕೂಡ ಈಗ ಮೃತಪಟ್ಟಿದ್ದಾವೆ. ಈಗೇನು ಮೀನುಗಾರಿಕೆಯನ್ನೇ ಮಾಡಿಕೊಂಡು ಬದುಕು ಸಾಗಿಸ್ತಾ ಇರುವಂಥ ಮೀನುಗಾರರು ತಮ್ಮ ಸಂಕಷ್ಟದ ಬದುಕು ಸಾಗಿಸ್ತಾ ಇದ್ದಾರೆ. ಒಂದು ಕಡೆ ಇಲ್ಲಿ ಪ್ರವಾಸಿಗರು ಬರಲು ಹಿಂದೇಟು ಆಗ್ತಾಯಿದ್ದಾರೆ. ಈಗ ಮತ್ತೊಂದೆಡೆ ಮೀನುಗಾರಿಕೆ ಮಾಡಿ ಬದುಕು ಕಟ್ಟಿಕೊಳ್ಳುವಂಥ ಕನಸು ಕಂಡಂಥ ಮೀನುಗಾರರು ಈಗ ಮೀನುಗಳು ಮೃತಪಟ್ಟ ಪರಿಣಾಮವಾಗಿ ಅವರು ಕೂಡ ತಮ್ಮ ಸಂಕಷ್ಟದ ಬದುಕು ಸಾಗಿಸ್ತಾ ಇದ್ದಾರೆ. ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಟೆಂಡರ್ ಪಡೆದಂಥ ಮೀನುಗಾರರು ಈಗ ಆರ್ಥಿಕ ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಯಾಕಂತಂದರೆ ಇಲ್ಲಿ ನೀರು ನುಗ್ಗದಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕಾಯಿತು. ಆದರೆ ಇಲ್ಲಿ ಯಾವುದೇ ಕ್ರಮ ಕೂಡ ಕೈಗೊಂಡಿಲ್ಲ. ಇಲ್ಲಿ ಟೆಂಡರ್ದವರು ಇದ್ದಾರೆ. ಏನಂತಕ್ಕೇನ ಈಗ ಚರಂಡಿ ನೀರು ನುಗ್ಗಿ ಇಲ್ಲಿ ಏನು ಹಾನಿಯಾಗಿದೆ, ಏನಾಗಬೇಕು ಸರ್? ಈ ಆ ಕಡೆಯಿಂದ ಅಂದರೆ ಆ ಚರಂಡಿ ನೀರೆಲ್ಲ ಮಳೆ ನೀರಿಗೆಲ್ಲ ಕೊಚ್ಕೊಂಡು ಬಂದು ಈ ಕೆರೆಯಲ್ಲೆಲ್ಲ ದಾಸ್ತಾನು ಆಗ್ತಾ ಇದೆ. ಸೊ ಅದರಿಂದ ನಾವು ಬಿಟ್ಟಿರೋಂಥ ಮೀನುಮೇರಿಗೆ ಕೂಡ ಸಾಯ್ತಾ ಇದೆ. ಮತ್ತು ಈಗಾಗಲೇ ಅದರೊಳಗಿರೋಂಥ ಮೀನುಗಳು ಕೂಡ ಸತ್ತೆಲ್ಲ ಕೆರೆ ದಂಡೆಗೆಲ್ಲ ಬರ್ತಾ ಇದೆ ಸರ್.
ಸೊ ಮತ್ತು ಈ ಕಡೆ ಎಲ್ಲ ಕೆರೆಗೆ ನೀರು ತುಂಬಿಬಿಟ್ಟು ಸೊ ಇದನ್ನು ಹೊರಗಡೆ ಬಂದಿರುವಂಥ ಗಾರ್ಡನ್ ಒಳಗಡೆ ನುಗ್ಗಿಬಿಟ್ಟು ಸೊ ಗಾರ್ಡನ್ಗಲ್ಲಿರೋ ಎಲ್ಲ ಆಟಿಕೆ ಸಾಮಾನು ಕೂಡ ಸೊ ಇದಾಗಿ ನೀರು ಪಾಲಾಗಿಬಿಟ್ಟಿವೆ. ಸೊ ನಮ್ಮ ಮೀನುಗಳೆಲ್ಲ ಹೊರಗಡೆ ಬಂದುಬಿಟ್ಟು ಅಪಾರ ಪ್ರಮಾಣದ ಮೀನು ಕೂಡ ಹೊರಗಡೆ ಬಂದಾಗಿದೆ ಸರ್. ಅದರಿಂದ ನನಗೆ ಆರ್ಥಿಕವಾಗಿ ನಷ್ಟ ಆಗಿದೆ. ಸೊ ಇದಕ್ಕೆ ನೇರ ಹೊಣೆ ಪ್ರವಾಸೋದ್ಯಮ ಇಲಾಖೆನೇ ಆಗಿರ್ತದೆ. ದಯಮಾಡಿ ಚರಂಡಿ ನೀರು ನುಗ್ಲಾರ್ದಪ್ಪ ಕ್ರಮ ಸರ್, ಚರಂಡಿ ನೀರು ನುಗ್ಗಿದ್ರಿಂದನೇ ಸರ್ ಇಷ್ಟೆಲ್ಲ ಈ ಪ್ರಮಾಣದಲ್ಲಿ ಮೀನೆಲ್ಲ ಸಾಯ್ತಾ ಇರೋದು ಸರ್. ಮೀನು ಸತ್ಬಿಟ್ರೆ ಮತ್ತು ನಾನು ಏನು ಮೀನು ಹಿಡಿದ್ಬಿಟ್ಟು ನಾನು ಕೊಟ್ಟಿರೋ ಹಣನ ನಾನು ರಿಫಂಡ್ ಮಾಡ್ಕೋಬೇಕು ಸರ್. ಸರ್ ಅದು ತಡೆಗೋಡೆ ಆಗಬೇಕು ಸರ್. ಸೊ ಸತ್ತಿರೋ ನಾನು ಮೀನಿಗೆ ಮತ್ತು ಅದಕ್ಕೆ ಏನಾದರೂ ಸರ್ಕಾರದ ವತಿಯಿಂದ ನನಗೆ ಪರಿಹಾರ ಸಿಗಬೇಕು ಸರ್ ನನಗೆ. ಇದು ಇಲ್ಲಿನ ಏನಂತಂದರೆ ಮೀನುಗಾರಿಕೆ ಟೆಂಡರ್ ಪಡೆದಂಥ ವ್ಯಕ್ತಿಯ ಮಾತಾಗಿದೆ. ಏನಂತಂದರೆ ಸಂಬಂಧಪಟ್ಟಂತೆ ಇಲಾಖೆ ಅಧಿಕಾರಿಗಳು ಚರಂಡಿ ನೀರು ನುಗ್ಗದಂತೆ ಅಗತ್ಯ ಕ್ರಮ ವಹಿಸಬೇಕು. ಅದೇ ರೀತಿಯಾಗಿ ಮೀನುಗಳು ಕೂಡ ಮೃತಪಟ್ಟಿದ್ದು ನನಗೆ ಕೂಡ ಹೆಚ್ಚಿನ ಸರ್ಕಾರ ಪರಿಹಾರ ಕಲ್ಪಿಸಬೇಕೆಂದು ಒತ್ತಾಯ ಮಾಡಿದ್ದಾರೆ. ನಾಗಪ್ಪ ಮಾಲಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ.